ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡು ಬೆಂಗಳೂರಿಗೆ ಬಂದು ಸಂಭ್ರಮಾಚರಣೆಯನ್ನ ಮಾಡಬೇಕಿತ್ತು. ಆದರೆ ಇಲ್ಲಿ ಆಗಿದ್ದು ಮಾತ್ರ ಘನಘೋರ ದುರಂತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಗಿದ್ದು ಹೇಗೆ? ಗೇಟ್ ನಂಬರ್ 19 ಬಳಿ ಹೇಗಾಯ್ತು ಕಾಲ್ತುಳಿತ? ಬಲು ಭಯಾನಕವಾಗಿದೆ ಆ ದೃಶ್ಯಗಳು. ಪಬ್ಲಿಕ್ ಟಿವಿಯಲ್ಲಿ ಈ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಬಲಿಯಾಗಿದ್ರಲ್ಲ, ಆ ಕುರಿತಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಗೇಟ್ ನಂಬರ್ 19 ಬಳಿ ನಿಜಕ್ಕೂ ಅವತ್ತು ಆಗಿದ್ದೇನು? ಬಹಳ ಭಯಾನಕವಾಗಿದೆ ಈ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ. ಕಾಲ್ತುಳಿತ ಹೇಗೆ ಸಂಭವಿಸಿತು ಅನ್ನುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ, ನೂಕು ನುಗ್ಗಲಿಗೆ ಕೆಳಗೆ ಬಿದ್ದಂತಹ ಬ್ಯಾರಿಕೇಡ್ ಒಳಗೆ ಓರ್ವ ಯುವಕ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಬಳಿಕ ಒಬ್ಬರ ಮೇಲೊಬ್ಬರು ಬಿದ್ದು ಈ ಅವಘಡ ಸಂಭವಿಸಿದೆ. ಅಲ್ಲೇ ಇದ್ದಂತಹ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯಿಂದ ಥಳಿತ. ಪೈಪ್ಗಳಿಂದ ಅಭಿಮಾನಿಗಳಿಗೆ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಥಳಿಸಿದ್ದಾರೆ. ಈ ದೃಶ್ಯವೂ ಸಹ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ತಪ್ಪಿಸಿಕೊಳ್ಳೋಕೆ ಹೋಗಿ ಕಾಲ್ತುಳಿತ ಆಗಿ ದುರಂತ ಸಂಭವಿಸಿದೆ. ಸದ್ಯ ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ದಿನ ಆದಂತಹ ದುರ್ಘಟನೆಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಮೊದಲಿಗೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಗೇಟ್ ನಂಬರ್ 19 ಬಳಿ ಅವತ್ತು ಆಗಿದ್ದಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರೋದು. ಮೊದಲಿಗೆ ಬ್ಯಾರಿಕೇಡ್ ಬೀಳುತ್ತೆ, ಅದ್ರ ಮೇಲೆ ಯುವಕ ಬೀಳ್ತಾರೆ, ಬ್ಯಾರಿಕೇಡ್ ಬೀಳುತ್ತೆ, ನಂತರ ಕ್ರೌಡ್ ಅಲ್ಲಿ ಜಾಸ್ತಿ ಆಗುತ್ತೆ, ಜನ ಒಬ್ರ ಮೇಲೊಬ್ರು ಬೀಳೋಕ್ ಶುರು ಮಾಡ್ತಾರೆ. ಇನ್ನು ಅಲ್ಲಿನ RCBಯ ಮ್ಯಾನೇಜ್ಮೆಂಟ್ ಯಾರಿರ್ತಾರೆ ಅವರು ಸಹ ಈ ಪೈಪ್ನ ತಗೊಂಡು ಅಲ್ಲಿನ ಜನರಿಗೆ ಥಳಿಸೋಕೆ ಶುರು ಮಾಡ್ಬಿಡ್ತಾರೆ. ಇದರಿಂದನೂ ಸಹ ಅಲ್ಲಿ ಕಾಲ್ತುಳಿತ ಸಂಭವಿಸಿ ಈ ದುರ್ಘಟನೆ ನಡೆದಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇದನ್ನೆಲ್ಲ ನೋಡ್ತಾ ಇದ್ರೆ, ಈ ದೃಶ್ಯಾವಳಿಗಳನ್ನ, ಈ ಭಯಾನಕ ದೃಶ್ಯವನ್ನ ನೋಡ್ತಾ ಇದ್ರೆ ಈ RCB ಮ್ಯಾನೇಜ್ಮೆಂಟ್ ನ ನಿರ್ಲಕ್ಷ್ಯನೂ ಇದರಲ್ಲಿ ಎದ್ದು ಕಾಣಿಸ್ತಿದೆ ಅಲ್ವಾ? ಬಹುತೇಕ ಅದೇ ರೀತಿಯಾದಂತಹ ಚಿತ್ರಣ ಈ ಒಂದು ವಿಡಿಯೋವನ್ನ ನೋಡಿದಂತಹ ಸಂದರ್ಭದಲ್ಲಿ ಕಂಡು ಬರ್ತಿದೆ ಅರ್ಪಿತಾ. ಕಾರಣ ಇಷ್ಟೇ, 19ನೇ ಗೇಟ್ ಬಳಿ ಆ ನೂಕುನುಗ್ಗಲನ್ನ ಗಮನಿಸಬೇಕು. ನಿಜಕ್ಕೂ ಅಸಾಧಾರಣ ಕ್ರೌಡ್ ಅದು. ಆ ಕ್ರೌಡ್ ಒಮ್ಮೆಲೆ ಏಕಾಏಕಿ ಗೇಟ್ ನ ಒಳಭಾಗಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಆ ಸಿಬ್ಬಂದಿ ಯಾರು, ಆ KSCA ಸಿಬ್ಬಂದಿಯ ಅಥವಾ DNA ಸಿಬ್ಬಂದಿಯ ಗೊತ್ತಿಲ್ಲ, ಆತ ಪೈಪನ್ನ ಹಿಡಿದುಕೊಂಡು ಜನರಿಗೆ ತಲೆ ಮೇಲೆ ಹೊಡೆಯುವ ಕೆಲಸವನ್ನ ಆತ ಮಾಡ್ತಿದ್ದಾನೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಅಲ್ಲಲ್ಲಿ ಲಾಠಿ ಚಾರ್ಜ್ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಕ್ರೌಡ್ ಹತೋಟಿಗೆ ಬಂದಿಲ್ಲ. ಮತ್ತೆ ಈ ಪ್ರೈವೇಟ್ ಸಿಬ್ಬಂದಿ ಏಕಾಏಕಿ ಹೀಗೆ ಅಭಿಮಾನಿಗಳ ಮೇಲೆ ಹಲ್ಲೆ ನಡೆಸ್ತಕ್ಕಂಥದ್ದು ಎಷ್ಟು ಸರಿ? ಮುಂಚೆ ಇವರು ಗೇಟ್ಗಳನ್ನ ತೆಗಿಬೇಕಾಗಿತ್ತು, ಎಷ್ಟು ಸಾಮರ್ಥ್ಯ ಇತ್ತು ಅಷ್ಟನ್ನ ಒಳಗೆ ಬಿಡಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಇವರು ಮಾಡಿಲ್ಲ. ಆ ಕ್ರೌಡ್ ಅಲ್ಲಿ ಇವರು ಏಕಾಏಕಿ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವರು ಹಿಂದಕ್ಕೆ ಸರಿದಿದ್ದಾರೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ, ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ. ಇದೆಲ್ಲವೂ ಕೂಡ ಈ ಕ್ರೌಡ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಈ ಸಿಬ್ಬಂದಿಗಳ ಎಡವಟ್ಟು ಕೂಡ ಈ ಒಂದು ಕಾಲ್ತುಳಿತದಲ್ಲಿ, ಈ ಒಂದು ತಳ್ಳಾಟ ನೂಕಾಟದಲ್ಲಿ ಕಂಡು ಬರ್ತಿದೆ. ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. Welcome.